ಹಾಯ್ ಹಾಲ್ ವೆಲ್ಕಮ್ ಟು ದ ಚಾನಲ್. ಈ ಸಮ್ಮರ್ ಸೀಸನ್ಗೆ ಹೊಟ್ಟೆಗೆ ತುಂಬಾ ತಂಪು ಕೊಟ್ಟು ಮನಸ್ಸಿಗೆ ಖುಷಿ ಕೊಡುವಂತಹ ರೆಸಿಪಿ ಅಂದರೆ ಈ ರಾಗಿ ಅಂಬಲಿನೇ. ಈ ರಾಗಿ ಅಂಬಲಿನ ಓವರ್ ನೈಟ್ ಫರ್ಮೆಂಟೇನ್ ಮಾಡಿ ಹೆಲ್ತಿಯಾಗಿ ವಿತ್ ಲಾಟ್ ಆಫ್ ಪ್ರೋಬಯೋಟಿಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಹಿಂದಿನ ದಿನ ನೆನೆಸಿ ಮಿಕ್ಕಿರುವಂತಹ ನೀರನ್ನ ಒಂದು ಲೋಟದಷ್ಟು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಹಾಕೊಳ್ಳೋದ್ರಿಂದ ರಾಗಿ ಹಿಟ್ಟು ತುಂಬ ಬೇಗ ನೆಂದು ಹುಳಿ ಬರುತ್ತೆ. ಜೊತೆಗೆ ಬೇಕಾಗಿರೋಷ್ಟು ನೀರನ್ನ ಹಾಕಿ 1 ಕಪ್ ರಾಗಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಹಾಕಿರೋ ರಾಗಿ ಹಿಟ್ಟನ್ನ ಕೈಯಲ್ಲೇ ಕಲಿಸ್ಕೋಬೇಕು. ಈ ರೀತಿ ನೀಟಾಗಿ ಒಂಚೂರು ಎಲ್ಲೂ ಲಮ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ಕಲಿಸ್ಕೋಬೇಕು. ತುಂಬ ಗಟ್ಟಿ ಅಲ್ಲದೆ ಸ್ವಲ್ಪ ತೆಳುಗೆ ಕಲಿಸ್ಕೋಬೇಕು. ಈ ರೀತಿ ಕೈಯಲ್ಲಿ ಹಿಡಿದ್ರೆ ಜಾರಬೇಕು, ಆ ರೀತಿ ಕಲಿಸ್ಕೋಬೇಕು. ಆದಷ್ಟು ಕೈಯಲ್ಲೇ ಕಲಿಸ್ಕೋಬೇಕಾಗುತ್ತೆ, ಯಾವಾಗ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಈ ರೀತಿ ಕಲಿಸ್ಕೊಂಡಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಓವರ್ ನೈಟ್ ನೆನೆಸಿದ್ರೆ ಸಾಕಾಗುತ್ತೆ. ಅಂಬಲಿ ಮಾಡೋ ಪ್ರೊಸೀಜರಲ್ಲಿ ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಷ್ಟು ನೀರನ್ನ ಸೇರಿಸ್ಕೋಬೇಕು. ನೀರು ಕಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ಕಾದಿದೆ. ಇವಾಗ ಫರ್ಮೆಂಟ್ ಆಗಿರುವಂಥ ರಾಗಿ ಹಿಟ್ಟನ್ನ ನೋಡ್ತಾ ಇರ್ಬೋದು ನೀವು, ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಗುಳ್ಳೆ ಬಂದಿದೆ. ಈ ರೀತಿ ಇದ್ದರೆ ಇದು ನೀಟಾಗಿ ಫರ್ಮೆಂಟೇನ್ ಆಗಿದೆ ಅಂತ ಅರ್ಥ. ಇವಾಗ ಇದನ್ನು ಸ್ವಲ್ಪನೇ ಕಾದಿರುವಂಥ ನೀರಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲೂ ಕೈ ಬಿಡೋದು ಬೇಡ, ಇಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋತಾ ಹಾಕೋಬೇಕಾಗತ್ತೆ. ಲಾಸ್ಟಲ್ಲಿ ನಾನು ಸ್ವಲ್ಪ ಹಿಟ್ಟನ್ನ ಮಿಕ್ಸ್ಕೊಂಡಿದ್ದೀನಿ. ಇದರಲ್ಲಿ ನಾನು ನೆಕ್ಸ್ಟ್ ಡೇಗೆ ಹಿಟ್ಟನ್ನ ಫರ್ಮೆಂಟೇಷನ್ ಮಾಡೋದಕ್ಕೆ ಬಳಸ್ಕೊತೀನಿ. ಹಿಟ್ಟು ಸ್ವಲ್ಪ ಗಟ್ಟಿ ಆಗೋವರೆಗೂ ಕೈ ಬಿಡದೆ ತಿರುಗ್ತಾ ಇರಬೇಕು. ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ಈ ರೀತಿ ಕುದಿ ಬಂದಿರುತ್ತೆ. ಹಿಟ್ಟು ಬೆಂದಿ ಆಗಲೇ ಕುದಿ ಬರ್ತಾ ಇದೆ. ಸೊ ಇದು ಆಗಿದೆ ಅಂತ ಅರ್ಥ. ಇದನ್ನು ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಡೋಣ. ಇದಾದಮೇಲೆ ಅಂಬಲಿ ಮಾಡೋದಕ್ಕೆ ರೆಡಿ ಮಾಡ್ಕೋಬೋದು. ಇಲ್ಲಿ ನಾನು 1 ಕಪ್ ಮೊಸರನ್ನ ಒಂದು ಮಡಿಕೆಗೆ ಹಾಕ್ಕೊಂಡು ಮೊಸರನ್ನ ಚೆನ್ನಾಗಿ ಕಡಿತಾ ಇದ್ದೀನಿ. ಮೊಸರು ನಾವು ಎಷ್ಟು ಕಡಿತೀವೋ ಅಷ್ಟು ರುಚಿ ಜಾಸ್ತಿ. ಹಾಗಾಗಿ ಚೆನ್ನಾಗಿ ಮೊಸರನ್ನ ಕಟ್ಕೊಂಡು ಸೈಡಿಗೆ ಇಟ್ಕೊಬಿಡ್ತೀನಿ. ಅಂಬಲಿಗೆ ಹಾಕ್ಕೊಳ್ಳೋದಕ್ಕೆ ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಕೋಬೇಕು. ಹಾಗಾಗಿ ಇಲ್ಲಿ ನಾನು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊತೀನಿ. ಅದೇ ರೀತಿ ಸಣ್ಣದಾಗಿ ಕೊತ್ತಂಬರಿನೂ ಸಹ ಹೆಚ್ಕೋತಾ ಇದ್ದೀನಿ. ಕಡ್ದಿಟ್ಕೊಂಡಿರುವಂಥ ಮೊಸರಿಗೆ ಬೇಯಿಸಿ ಆರಿರುವಂತಹ ರಾಗಿ ಅಂಬಲಿನ ಸೇರಿಸ್ಕೊತಾ ಇದ್ದೀನಿ. ರಾಗಿ ಹಿಟ್ಟಿನ ಮಿಶ್ರಣ ಮತ್ತು ಮೊಸರು ಈಕ್ವಲ್ ಆಗಿದ್ರೇ ರುಚಿ ಜಾಸ್ತಿ, ಯಾವುದೋ ಹೆಚ್ಚು ಕಮ್ಮಿ ಆಗಬಾರ್ದು. ಮೊಸರು ಮತ್ತು ರಾಗಿ ಅಂಬಲಿ ನೀಟಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಉದುರಿಸಿದೆ ನಮ್ಮ ಟೇಸ್ಟಿಯಾಗಿರುವಂತಹ ರಾಗಿ ಅಂಬಲಿ ರೆಡಿ. ಇದನ್ನು 1 ಗ್ಲಾಸ್ ಕುಡಿದ್ರೆ ಸಾಕು, ಸಿಕ್ಕಾಪಟ್ಟೆ ಎನರ್ಜಿ ಬರುತ್ತೆ. ನೀವು ಈಗಲೇ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.